ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಸಂಜೆ ನಾನು ಹೇಳಿದ್ನಲ್ಲ, ಸೊ ಇವತ್ತು ನಮ್ಮ ಮನೆಯವ್ರಿಗೆ ಒಂದು ಸರ್ಪ್ರೈಸ್, ಗೊತ್ತಿರುವಂಥ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಇವತ್ತು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಥರದೇನೆ ಮಾಡ್ತೀನಿ. ಸೊ ಇವಾಗ ನಂದು ಟಿಫನ್ ಆಯಿತು, ನಮ್ಮ ಕೌಶಿಕ್ ಬೇಬಿದು ಟಿಫನ್ ಆಯಿತು. ಸೊ ಇವಾಗ ಏನಿಲ್ಲ, ಇವನನ್ನ ಇಲ್ಲೇ ಕಿಚನಲ್ಲಿ ಬಿಟ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ. ಏನೇನೆಲ್ಲ ಮಾಡ್ತೀನಿ ಆಲ್ರೆಡಿ ರೆಸಿಪಿ ಎಲ್ಲ ನೋಡ್ತೀನಿ, ಅದೇ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಹಂಗಂಗೆ ತೋರಿಸ್ತೀನಿ. ಯಾಕಂತಂದರೆ ಪಾಪನ ಇಟ್ಕೊಂಡು ಅಡುಗೆನೂ ಮಾಡೋದು ಇಷ್ಟೊಂದೆಲ್ಲ ವೆರೈಟೀಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ನೋಡೋಣ, ಆದಷ್ಟು ನಾನು ವೀಡಿಯೋಸ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ರೆಸಿಪೀಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುವಂಥದ್ದನ್ನೇ ಮಾಡೋದು. ಮತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ಡೇ ಮಧ್ಯಾಹ್ನದ ಸ್ಪೆಷಲ್ ಡಿನ್ನರ್ ವಿತ್ ಮೈ ಹಸ್ಬೆಂಡ್. ಸೊ ಸ್ಟಾರ್ಟ್ ಮಾಡೋಣ. ಟೈಮ್ ನೋಡಿದ್ರೆ 12 ಗಂಟೆ ಬೇರೆ ಆಗಿತ್ತು. ಪಾಪು ಬೇರೆ ಅಳ್ತಾ ಇದ್ದ. ಆಮೇಲೆ ಅವನು ಹೆಂಗೋ ಮಲ್ಕೊಂಡ. ನಮ್ಮ ಮನೆಯವರು ಅಳ್ತಾ ಇದ್ನಲ್ಲ, ಸೊ ನಾನು ಫೋನ್ ಮಾಡಿದ್ದೆ, ಸ್ವಲ್ಪ ಫ್ರೀ ಇದ್ದರೆ ಬರ್ತೀಯಾ ಅಂತಂದ್ಬಿಟ್ಟು. ಆಮೇಲೆ ಬೇಡ ಬಿಡು, ಏನು ಮಾಡೋದು, ಅವ್ನು ಅಳ್ತಾ ಇದ್ದಾನಲ್ಲ ಅಂತಂದರು. ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟಕ್ಕೆ ಅವನು ಮಲ್ಕೊಂಡ. ಆಮೇಲೆ ನಾನು ಕೂಡ ಫಸ್ಟ್ ಸಾಂಬಾರಿಗೆ ಬೇಳೆ ಮತ್ತು ಟೊಮೆಟೊ ಒಂದೇ ಒಂದು ಆಲೂಗೆಡ್ಡೆ ಹಾಕಿದ್ದೆ, ಇದಿಷ್ಟು ಕೂಗಿಸ್ಕೊಂಡು ಇಟ್ಟೆ. ಅದಾದ ನಂತರ ಇಲ್ಲಿ ರವೆನ ಹುರ್ಕೊಂಡೆ. ಮತ್ತು ಬೀಟ್ರೂಟ್ ಪಲ್ಯಕ್ಕೂ ಕೂಡ ನಾನು ಆಲ್ರೆಡಿ ಒಗ್ಗರಣೆ ಎಲ್ಲ ಕೊಟ್ಟು ಇಟ್ಟೆ. ಯಾಕಂದರೆ ಒಂದೊಂದಾಗಿ ಪಟ ಅಂತ ಪಾಪ ಬೇರೆ ಮಲಗಿದ್ನಲ್ಲ, ಮಲಗಿರೋ ಅಷ್ಟರಲ್ಲಿ ಮಾಡ್ಕೊಬೇಡ ಅಂತಂದ್ಬಿಟ್ಟು ಇಲ್ಲಿ ಫಸ್ಟು ನಾನು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ. ಒಂದು 3/4 ಲೋಟ ರವೆನ ತೊಗೊಂಡೆ, ಅದಕ್ಕೆ 3/4 ಲೋಟ ಆ ಥರ 3 ಲೋಟ ಅಷ್ಟು ನಾನು ನೀರನ್ನ ಹಾಕಿದೆ. 3/4 ಲೋಟ ಇದನ್ನು ಹಾಕಿದೆ, ಏನು ಸಕ್ಕರೆ ಹಾಕ್ತೆ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಮತ್ತು ನಾರ್ಮಲಾಗಿ ನಾವು ಹೋಟೆಲಲ್ಲಿ ಯಾವ ಥರ ಮಾಡ್ತೀವಿ ಅದೇ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿಯ ಕಲರ್ನ ಹಾಕಿಲ್ಲ. ಇಲ್ಲಿ ಒಂದು ಕಡೆ ಬೀಟ್ರೂಟ್ ಪಲ್ಯ ಬೇಯ್ತಾಯಿತ್ತು, ಸ್ವಲ್ಪನೇ ಮಾಡಿದ್ದೆ. ಈ ಕಡೆ ಫಸ್ಟೇ ನಾನು ಬೇಳೆ ಕೂಗಿಸ್ಕೊಂಡಿದ್ನಲ್ಲ, ಅದಕ್ಕೆ ನುಗ್ಗೆಕಾಯಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದಿಲ್ಲ, ನಾನು ಹಂಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಈ ಸಲ ಈ ಥರ ಟ್ರೈ ಮಾಡಿ, ಸಿಪ್ಪೆ ತೆಗಿಬಾರ್ದು, ಹಂಗಾಗಿ ಕಟ್ ಮಾಡಿ ಹಾಕಬೇಕು. ಬೇಳೆ ಬೇಯಿಸ್ಕೊಂಡಿರೋದಕ್ಕೆ ಸಾಲ್ಟು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ನುಗ್ಗೆಕಾಯಿ ಹಾಕಿ, ಮತ್ತು ಸ್ವಲ್ಪ ಅದೆಲ್ಲ ಬೇಯೋ ತನಕ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡೆ. ಅಲ್ಲಿ ಚಪಾತಿನೂ ಕೂಡ ಮಾಡಿದ್ದೆ. ಮತ್ತು ಇಲ್ಲಿ ನೀರು ಮಜ್ಜಿಗೆನ ಮಾಡ್ಕೊಂಡು, ಇವಾಗ ಸಮ್ಮರ್ ಇರೋದ್ರಿಂದ ಮಜ್ಜಿಗೆ ಅಂತೂ ಬೇಕಲೇಬೇಕು, ಇಲ್ಲಾಂತಂದರೆ ಒಂಥರ ಬಾಡಿ ಎಲ್ಲ ಬಿಸಿ ಬಿಸಿ ಥರ ಅಂತ ಅನ್ನಿಸ್ತಾ ಇರುತ್ತೆ. ಅಕ್ಕಿನೂ ಕೂಡ ಕುಕ್ಕರ್ಗೆ ಹಾಕಿಟ್ಟಿದ್ದೆ, ಅದೊಂದು ಮಾಡ್ಕೊಬೇಕಾಗಿದೆ ಅಷ್ಟೇ. ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಿತ್ತು, ಅದು ಬೇಯ್ತಾಯಿತ್ತು. ಫಸ್ಟು ಬೇಳೆನ ಕೂಗಿಸ್ಕೊಂಡು ಸಪ್ರೇಟಾಗಿ ನುಗ್ಗೆಕಾಯಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡು, ಅದಾದ ನಂತರ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಟೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು, ರುಚಿಯಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಸಾಂಬಾರು ಕೂಡ ಇತ್ತು. ಮತ್ತು ಎಲ್ಲನೂ ಅನ್ನಕ್ಕೆ ಇಟ್ಬಿಟ್ಟು ಮತ್ತು ಎಲ್ಲ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಫುಲ್ ಮೆಸ್ಸಿ ಆಗಿಬಿಟ್ರೆ ಆಮೇಲೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು. ಆಮೇಲೆ ಮತ್ತು ನಮ್ಮ ಮನೆಯವ್ರು ಬಂದರು. ಆಮೇಲೆ ಬಜ್ಜಿ ಮಾಡಿದೆ, ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬಂದರು, ಆಮೇಲೆ ಮಾಡಿಕೊಂಡಿಲ್ಲ. ಆಮೇಲೆ ನಮ್ಮಮ್ಮ ಬಂದರಲ್ಲ, ನಮ್ಮಮ್ಮನಿಗೂ ಕೂಡ ಊಟನ ಹಾಕ್ಕೊಟ್ಟೆ. ಈ ಥರ ಇತ್ತು ನಮ್ಮ ಮಧ್ಯಾಹ್ನದ ಊಟ. ನೋಡ್ಬೋದು ಎಷ್ಟು ಭರ್ಜರಿಯಾಗಿ ಇವತ್ತಿನ ಮಧ್ಯಾಹ್ನದ ಊಟ ಇತ್ತು. ಸಾಂಬಾರಂತೂ ನಿಜ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ನಾನು 1 ಅವರಲ್ಲಿ ಮಾಡಿದೆ. ಪಾಪುನ ಮಲಗಿಸಿ 1 ಅವರಲ್ಲಿ ಮಾಡಿದೆ. ತುಂಬ ಪಟ ಅಂತ ಮಾಡಿಬಿಟ್ಟೆ. 2 ಸ್ಟವ್ ಬರ್ನ್ ಇತ್ತಲ್ಲ, ಸೊ 4 ಬರ್ನ್ ಇದ್ದರೆ ಇನ್ನೂ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೆ. ಆಮೇಲೆ ಕ್ವಾಂಟಿಟಿನೂ ಕೂಡ ಕಡಿಮೆ ಮಾಡಿದ್ನಲ್ವ, ಸೊ ಅದರಿಂದ. ಆಮೇಲೆ ಹಪ್ಪಳ ಎಲ್ಲ ಹಾಕಿದ್ದೆ, ಸೊ ಅದ್ರದ್ದೇನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಆಮೇಲೆ ಅವರು ಬಂದರಲ್ಲ, ಆಮೇಲೆ ಅವರು ಕಂಫರ್ಟಬಲಾಗಿ ಇರ್ತಾರೋ ಇರಲ್ವೋ ಅಂತಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ವಲ್ಲ, ಸೊ ಅದರಿಂದ ಬೇಡ ಬಿಡು ಅಂದ್ಬಿಟ್ಟು ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಪ್ಲೇಟ್ಗೆ ಹಾಕಿದ್ನಲ್ಲ, ಅದನ್ನು ಮಾತ್ರ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಮತ್ತು ಅಡುಗೆ ಮಾಡೋದು ಒಂದು ಕೆಲಸ ಅಂತಂದರೆ, ಮತ್ತು ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ.
ಪಾತ್ರೆ ಎಲ್ಲ ತೊಳೆದು ಪಾಪು ಅಮ್ಮ ಬಂದಮೇಲೆ ಅಮ್ಮನ ಊಟ ಮಾಡಿ ಪಾಪು ಜೊತೆ ಮಲ್ಕೊಂಡಿದ್ರು. ನಾನು ಕಿಚನಿಗೆ ಬಂದು ಬೆಳಿಗ್ಗೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲನೂ ಫ್ರಿಡ್ಜ್ಗೆ ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಬೇಕಾಗಿರೋದು ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ಯಾಕಂದರೆ ನೋಡ್ಬೋದು ಹೆಂಗೆ ಫುಲ್ ಮೆಸ್ ಆಗಿಬಿಟ್ಟಿದೆ ಅಂದರೆ ನೋಡೋಕ್ಕೆ ಆಗೋಲ್ಲ. ತರಕಾರಿನೂ ಕೊಡುತ್ತೆ ಎಲ್ಲ ಅಲ್ಲಿ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಇಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿದೆ. ನಾನೇನು ಮಾಡ್ತೀನಿ ಅಂತಂದರೆ ತರಕಾರಿ ಏನಿದೆ ಅದನ್ನ ಬೀನ್ಸ್ ಏನಿದೆ ಅದನ್ನ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ಜಸ್ಟ್ ತೊಳೆದು ಕಟ್ ಮಾಡೋ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಮಾಡೋಕ್ಕೂ ಈಸಿ ಆಗುತ್ತೆ. ಮತ್ತು ಇನ್ನೊಂದ್ಸಲಿ ಅದೆಲ್ಲ ಬಿಡಿಸ್ಬೇಕು ಅನ್ನೋ ಹಿಂಸೆ ಇರೋದಿಲ್ಲ. ಕ್ಯಾರೆಟ್ ಮಾತ್ರ ಕಟ್ ಮಾಡಲ್ಲ, ಹಂಗೆ ಇಟ್ಟಿರ್ತೀನಿ. ಬೀನ್ಸ್ ಮಾತ್ರ ಏನಿದೆ ನಾರೇನಿದೆ ಅದನ್ನು ಮಾತ್ರ ತೆಗೆದಿಟ್ಬಿಡ್ತೀನಿ. ಮತ್ತು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಕೂಡ ಕಟ್ ಮಾಡಿಡ್ತೀನಿ. ಏನೂ ಆಗೋದಿಲ್ಲ. ಆರಾಮ್ಸೆ ಒಂದು ವಾರ ಇಡ್ಬೋದು. ಇವಾಗ ಹೊಸ ಫ್ರಿಡ್ಜ್ ಆಗಿರೋದ್ರಿಂದ ಆರಾಮ್ಸೆ ಒಂದು ವಾರನೂ ಕೂಡ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಮೊದಲು ಹಳೆ ಫ್ರಿಡ್ಜಲ್ಲಿ ಬೇಗ ಬೇಗ ಹೋಗ್ಬಿಡ್ತಾಯಿತ್ತು. ಈ ಮೆಣಸಿನ್ಕಾಯಿ ಬಜ್ಜಿ ತೊಗೊಬಂದಿದ್ರು. ನಾನು ಮೆಣಸಿನ್ಕಾಯಿ ಬಜ್ಜಿನೂ ಮಾಡಿದ್ದೆ. ಒಂದೇ ಒಂದರಲ್ಲಿ ಮಾಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಬೇಕಂದರೆ ಆಮೇಲೆ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬೀಟ್ರೋಟು, ನುಗ್ಗೆಕಾಯಿ ಸಾಂಬಾರು ಮಾಡಿ ತುಂಬ ದಿವಸ ಆಗಿತ್ತು, ನಾವು ಮಾಡೇ ಇರಲಿಲ್ಲ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ತೊಟ್ಟೇನು ಬರುತ್ತೆ ತೊಟ್ಟೆ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ಸೊ ಆವಾಗ ಈಸಿ ಆಗುತ್ತೆ. ಮತ್ತು ಆಮೇಲೆ ಕಸ ಪದೇ ಜಾಸ್ತಿ ಆಗೋದಿಲ್ಲ. ಆದ್ದರಿಂದ ಯಾವಾಗ್ಲೂ ಅಷ್ಟೇ ಇವಾಗ ಹೊಸ ಫ್ರಿಡ್ಜ್ ಬಂದಮೇಲೆ ಹಿಂಗೆ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಆರ್ಗನೈಸ್ ಮಾಡಿಬಿಡ್ತೀನಿ. ಇನ್ನೂ ಫ್ರಿಡ್ಜ್ನ ಆರ್ಗನೈಸ್ ಮಾಡಬೇಕು ಸ್ವಲ್ಪ. ಅದೆಲ್ಲ ಆದಮೇಲೆ ನಾನು ಫ್ರಿಡ್ಜ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಮಾಡಬೇಕು. ಮತ್ತು ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಆಗಿರುತ್ತೆ. ನಮ್ಮ ಮನೆಯವರು ಜಿಲೇಬಿ ಬರುತ್ತಲ್ಲ ಅದಕ್ಕೆ ಹಾಲನ್ನ ಹಾಕ್ಕೊಂಡು ಕುಡಿದ್ರೆ ಕೆಮ್ಮೇನಿದೆ ಅದು ಕಡಿಮೆ ಆಗುತ್ತೆ ಅಂತ ಇದ್ದರು. ಬಟ್ ನನಗೆ ಗೊತ್ತಿಲ್ಲ ನಿಜನಾ ಏನು ಅಂತ ಅಂದ್ಬಿಟ್ಟು. ನಿಜ ಅಂದರೆ ಕಾಮೆಂಟ್ ಮಾಡಿ. ಮತ್ತು ಇವತ್ತಿನ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.